ಪ್ರಭು ನ್ಯೂಸ್ಗೆ ಸ್ವಾಗತ. ಮತ್ತಿವಡೆ ವಾಲ್ಮೀಕಿ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ದಶರಥ್ ಕುಲಕರ್ಣಿ ಇವರು ವಹಿಸಿದ್ದರು. ಮಹಿಳೆಯರನ್ನು ಉದ್ದೇಶಿಸಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರಾದ PD ಪಾಟೀಲ್ ಸರ್ ಇವರು ಮಾತನಾಡಿದರು. ತದನಂತರ ರೇಖಾ ಮಗ್ದುಮ್ ಕೂಡ ಮಾತನಾಡಿ ಪ್ರತಿ ಮಹಿಳೆಯು ಸ್ವಾವಲಂಬನೆ ಆಗಬೇಕು ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಂಗೀತ ಕುರ್ಚಿ ಹಾಗೂ ಅನೇಕ ವಿವಿಧ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಿ ಬಹುಮಾನ ವಿತರಣೆ ಮಾಡಲಾಯಿತು. बेटी पढ़ाओ हाँ लागले मी लागले गावात चालला चला ए घोषणा म्हणे चला बेटी पढ़ाओ अस्मिता मना ग बेटी बचाओ बेटी पढ़ाओ बेटी बचाओ बेटी पढ़ाओ ಕಾರ್ಯಕ್ರಮದಲ್ಲಿ ಬೈರಾಪುರ್, ನಾಗನೂರ್ KS, ಮತ್ತಿವಡೆ ಗ್ರಾಮದ ಮಹಿಳೆಯರು ಹಾಜರಿದ್ದರು. GPLF ಸಂಘದ ಅಧ್ಯಕ್ಷರು, ಸದಸ್ಯರು, MBK ಕೃಷಿ ಸಖಿ, ಪಶು ಸಖಿ ಹಾಗೂ 3 ಗ್ರಾಮದ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಅನೇಕ ಮಹಿಳೆಯರು ಮತ್ತು ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸಿದ್ದರು. MBK ಆದ ಶ್ರೀಮತಿ ಲತಾ ತಿಬಿಲೆ ಇವರು ಸ್ವಾಗತ ಭಾಷಣ ಮಾಡಿದರು. ಶ್ರೀಮತಿ ರೇಖಾ ಮಗ್ದುಮ್ ನಿರೂಪಣೆ ಮಾಡಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತೇಜ್ ಪ್ರಭು ನ್ಯೂಸ್ ಮತ್ತಿವಡೆ. बेटी पढ़ाओ हाँ लागले मी लागले गावात चालला चला ए घोषणा म्हणे चला बेटी पढ़ाओ अस्मिता मना ग बेटी बचाओ बेटी पढ़ाओ बेटी बचाओ बेटी पढ़ाओ बेटी बचाओ बेटी पढ़ाओ